ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇತಿಹಾಸ ಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಆಲನು ರಚಿಸಿದ ಗ್ರಂಥ ಯಾವುದು? ಇದು ಬೇಸಿಕಲಿ 8ನೇ ಕ್ಲಾಸು ಪಾರ್ಟ್ 1 ಬರುವಂಥದ್ದು. ಆಲನು ರಚಿಸಿದ ಗ್ರಂಥ ಯಾವುದು ಅಂತಂದರೆ ಗತಸಪ್ತಸತಿ. ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳು ಕೌಟಿಲ್ಯನ ಅರ್ಥಶಾಸ್ತ್ರ, ಆಲನ ಗತಸಪ್ತಶತಿ, ಬಾಣಭಟ್ಟನ ಹರ್ಷಚರಿತೆ, ಶ್ರೀ ವಿಜಯನ ಕವಿರಾಜ ಮಾರ್ಗ, ಪಂಪನ ವಿಕ್ರಮಾರ್ಜುನ ವಿಜಯ ಇತ್ಯಾದಿ. ಇವೆಲ್ಲವನ್ನು ಕೂಡ ನಾವು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳು ಅಂತ ಹೇಳ್ಬೋದು. ಎರಡನೇ ಪ್ರಶ್ನೆ, ಕನ್ನಡದಲ್ಲಿ ದೊರೆತ ಮೊಟ್ಟ ಮೊದಲ ಶಾಸನ ಯಾವುದು ಅಂದರೆ ಅದು ಆನ್ಸರು ಅಲ್ಮಿಡಿ ಶಾಸನ. ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಅಲ್ಮಿಡಿ ಶಾಸನ. ಇದು ಕದಂಬ ಮನೆತನಕ್ಕೆ ಸೇರಿದ ಕಾಕುಸ್ಥವರ್ಮನ ಆಡಳಿತಾವಧಿಯಲ್ಲಿ ರಚನೆಯಾಗಿರುವಂತಹ ಶಾಸನವಾಗಿದೆ. ಮೂರನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ? ಉತ್ತರ ಸ್ಮಾರಕಗಳು. ಪ್ರಸ್ಥಾನ ಆಧಾರಗಳಲ್ಲಿ ಸ್ಮಾರಕಗಳು ಅತ್ಯಂತ ಮಹತ್ವದಾಗಿವೆ. ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡ ಕಟ್ಟಡಗಳನ್ನು ಸ್ಮಾರಕಗಳೆಂದು ಕರೆಯಬಹುದು. ನಾಲ್ಕನೇ ಪ್ರಶ್ನೆ, ಸಮುದ್ರಗುಪ್ತನು ಎಷ್ಟು ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದಾನೆ? ಉತ್ತರ ಸಿ 7. ಸಮುದ್ರಗುಪ್ತನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದಾನೆ. ಬೆಂಗಳೂರಿನಲ್ಲಿ ರೋಮ್ ನಾಣ್ಯಗಳು ದೊರೆತಿದ್ದು 2000 ವರ್ಷಗಳ ಹಿಂದೆಯೇ ರೋಮ್ ದೇಶದೊಂದಿಗೆ ವ್ಯಾಪಾರ ಸಂಬಂಧ ಇತ್ತು ಎಂಬುದು ತಿಳಿಯುತ್ತದೆ. ಇದು 9th ಪಾರ್ಟ್ 2 ಬರೋ ಹಿಸ್ಟ್ರಿ ಭಾಗದಲ್ಲಿ ಬರುವಂಥ ಪ್ರಶ್ನೆಗಳು. ಮೊದಲನೇ ಕ್ವಶನು, ಯಾವುದನ್ನೇ ಆದರೂ ಒಪ್ಪಿಕೊಳ್ಳುವ ಮೊದಲು ಪ್ರಶ್ನಿಸುವ ವಿಷಯವನ್ನು ಮಂಡಿಸಿದವರು ಯಾರು ಅಂದರೆ ಆನ್ಸರು ಡಿ ಡೆಕಾರ್ತೆ. ಇವರು ಸಂದೇಶ ಮಾರ್ಗಕ್ಕೆ ಕೊಡುಗೆಯನ್ನು ನೀಡಿ ಯಾವುದನ್ನೇ ಆದರೂ ಒಪ್ಪಿಕೊಳ್ಳುವ ಮೊದಲು ಪ್ರಶ್ನಿಸುವ ವಿಷಯವನ್ನು ಮಂಡಿಸ್ತಾರೆ. ನಾವೆಷ್ಟೋ ವಿಷಯನ ಪ್ರಶ್ನೆನೇ ಮಾಡಲ್ಲ, ಒಪ್ಕೋತೀವಿ. ಬಟ್ ಇವ್ರು ಹೇಳ್ತಾರೆ ನೋಡಿ, ಯಾವುದೇ ಒಂದು ವಿಷಯ ಆದ್ರೂ ಅಷ್ಟೇ ಅದು ಸರಿನಾ ತಪ್ಪಾ ಅನ್ನೋದನ್ನ ತಿಳ್ಕೊಂಡು ಅದಾದಮೇಲೆ ಒಪ್ಕೋಬೇಕು ಅನ್ನೋದನ್ನು ಇವರು ಇಷ್ಟು ಚೆನ್ನಾಗಿ ಹೇಳಿದ್ದಾರೆ. ಎರಡನೇ ಪ್ರಶ್ನೆ, ಯಾವ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಯ ಯುಗ ಎಂದು ಕರೆಯಲಾಗುತ್ತದೆ? ಉತ್ತರ ಎ 16ನೇ ಶತಮಾನ. ಮಧ್ಯಕಾಲದ ಅಂತ್ಯದವರೆಗೆ ಯುರೋಪಿಯನರಿಗೆ ಭೌಗೋಳಿಕ ಜ್ಞಾನವು ಅಷ್ಟಾಗಿ ತಿಳಿದಿರಲಿಲ್ಲ. 16ನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಯ ಯುಗ ಎಂದು ಕರೆಯಲಾಗುತ್ತದೆ. ಮೂರನೇ ಪ್ರಶ್ನೆ, ಸಾಮಾಜಿಕ ಒಪ್ಪಂದ ಕೃತಿಯ ಕರ್ತೃ ಯಾರು ಅಂದರೆ ರೂಸೋ ಅವರು. ಆನ್ಸರ್ ಬಿ ರೂಸೋ. ರೂಸೋ ಅವರು ತಮ್ಮ ಸಾಮಾಜಿಕ ಒಪ್ಪಂದ ಎಂಬ ಕೃತಿಯಲ್ಲಿ ಮಾನವ ಸ್ವತಂತ್ರವಾಗಿ ಜನಿಸಿದ, ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಎಂದು ಹೇಳಿದ್ದಾರೆ. ನಾಲ್ಕನೇ ಪ್ರಶ್ನೆ ಅಂಡ್ ಕೊನೆಯದು, ರಕ್ತ ಮತ್ತು ಕಬ್ಬಿಣ ತತ್ವವನ್ನು ಪ್ರತಿಪಾದಿಸಿದವರು ಯಾರು ಅಂದರೆ ಆನ್ಸರು ಸಿ ಬಿಸ್ಮಾರ್ಕ್. ಬಿಸ್ಮಾರ್ಕ್ ಜರ್ಮನಿಯ ಸಮಸ್ಯೆಗಳನ್ನು ಬಗೆಹರಿಸಲು ರಕ್ತ ಮತ್ತು ಕಬ್ಬಿಣ ತತ್ವದಿಂದ ಮಾತ್ರ ಸಾಧ್ಯವೆಂದು ಮನಗೊಂಡಿದ್ದನು. ರಕ್ತ ಮತ್ತು ಕಬ್ಬಿಣ ತತ್ವ ಎಂದರೆ ಯುದ್ಧ ನೀತಿ. ಇದರಿಂದಾಗಿ ಅವನು ಒಂದು ಬಲವಾದ ಸೈನ್ಯವನ್ನು ಸಹ ಕಟ್ತಾನೆ. ಈ ರೀತಿಯ ಪ್ರಶ್ನೆಗಳು ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಹೀಗೆ ಮುಂದೆ ಹಲವಾರು ವಿಡಿಯೋಗಳು ಬರ್ತಾ ಇರ್ತವೆ, ಅದಕ್ಕೆಲ್ಲನೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.